ಚಿತ್ರಕಲಾ ಪರಿಷತ್ ಕೋರ್ಸ್ ಇನ್ ಸ್ಟ್ಯಾಂಡರ್ಡ್ ವೇ, ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಡೇಸಿ ಬೋಪಣ್ಣ ಅವರು, ಡೇಸಿ ವಾಸ್ ಮೈ ಸೀನಿಯರ್, ಮತ್ತೆ ಮಯೂರಿ ಉಪಾಧ್ಯಾಯ ಮತ್ತೆ ಮಾಧುರಿ ಉಪಾಧ್ಯಾಯ ಅವರು ಇದ್ರು ಚಿತ್ರಕಲಾ ಪರಿಷತ್ತಲ್ಲಿ. ದರ್ ಆಲ್ ಸ್ಟೂಡೆಂಟ್ಸ್ ಆಫ್ ಚಿತ್ರಕಲಾ ಪರಿಷತ್ ಅಂಡ್ ದೇ ವರ್ ಡೂಯಿಂಗ್ ಗೋಯಿಂಗ್ ಟು ಪರ್ಫಾರ್ಮಿಂಗ್ ಆಲ್ಸೋ ಅಂತವ್ರು ತುಂಬಾ ಇದ್ರು ಆತರ. ಹಂಗೆ ಈ ತ್ರಿಭಂಗ ಅಂತ ಒಂದು ಪೋಸ್ಟರ್ ಇದೆ, ಕೂತಿರೋ ದೇವ್ರಿಗೂ ನಿಂತಿರೋ ದೇವ್ರಿಗೂ ಡಿಫ್ರೆನ್ಸಸ್ ನೋಡಿ. ಅಂದ್ರೆ ಪೋಸ್ಟರ್ಸ್ ಹೇಳೋದು ನಮ್ ಕಾನ್ಸೆಪ್ಟ್ ಅಲ್ಲಿ ತ್ರಿಭಂಗ, ಅದನ್ನ ಗ್ರೀಕ್ ಅಲ್ಲಿ ಕಾಂಟ್ರಾಪೋಸ್ಟ್ ಆಗಿ ಇವತ್ತು ಅದನ್ನೇ ಫ್ಯಾಷನ್ ಉಪಯೋಗಿಸ್ಕೊಂಡು ನಿಮ್ ದೇವರೆಲ್ಲ ರ್ಯಾಪ್ ಮಾಡ್ತಾರಪ್ಪ ದಿನ. ಹೌ ದಿಸ್ 9 planets are divided on your face. Okay. So like that, see your forehead is this is Jupiter. Dance ಇಂದ ಪೇಂಟಿಂಗ್ ಹೋಗಿ, ಪೇಂಟಿಂಗ್ ಇಂದ ಥಿಯೇಟರ್ ಬಂದು, ಅಲ್ಲಿಂದ ಇವೆಲ್ಲ ಸಿಗ್ನಲ್ ಲೈಫ್ ಡಿಸೈನ್ ಮಾಡಿ ಡಿಸೈನ್ ಎಜುಕೇಶನ್ ಜಂಪ್ ಆಗಿದ್ದೀನಿ ಅಂತ ಅನ್ಕೋತೀನಿ. ಮತ್ತೆ ಇವಾಗ ತುಂಬಾ ಅಭಿನೇತರಿಂದ ತುಂಬಾ ಮಟ್ಟಕ್ಕೆ ಬೆಳೆದಿದೆ. ತುಂಬಾ ಜನ ಒಳ್ಳೆ ಕಲಾವಿದ, ಪ್ರಕಾಶ್ ರಾಜ್ ಇರ್ಬೋದು. ಪ್ರಕಾಶ್ ರಾಜ್ ಸಹ ಅಭಿನೇತರಂಗದ ಸ್ಟೂಡೆಂಟ್ ಆಗಿದ್ರು. ನಾನು ಹೇಳ್ತಿದ್ದ ನಾಟಕ ಅನ್ನೋದು ಬರೀ ನಿಮ್ಮ ಅದೊಂದು ಕಲೆಯ ಮಾಧ್ಯಮ ಅಲ್ಲ, ನಿಮ್ಮ ಜೀವನನೇ ಬದಲಾಯಿಸುವಂತ ಒಂದು ಇಟ್ಸ್ ಅ ಕೈಂಡ್ ಆಫ್ ಟೂಲ್ ಟು ಚೇಂಜ್ ಯುವರ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ನಂಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕಂದ್ರೆ ಮೂಲ ಕಾರಣನೇ ನಾಟಕ. ಆಮೇಲೆ ನಾನು ಪರಿಪೂರ್ಣವಾಗಿ ನಾನು ಛಾಯಾ ಭಾರ್ಗವಿ ಅವ್ರು ಮಾಡಿರುವಂತಹ ಒಂದು ಅದನ್ನೇ ರಂಗ ಸಂಸ್ಕೃತಿ ಅಂತ ಆ ತಂಡದಲ್ಲಿ ಜಾಸ್ತಿ ಕೆಲಸಗಳನ್ನ ನಾನು ಮಾಡ್ತಾ ಹೋದೆ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆಮೇಲೆ ಒಂದು ಸದಾಕಾಲ ಅದೇ ಅವ್ರು ಅದನ್ನ ರಂಗ ಸಂಸ್ಕೃತಿ ತುಂಬಾ ನಾಟಕಗಳು ಮಾಡ್ತಾ ಬಂದೆ. ಅದ್ರಲ್ಲಿ ಒಂದು ಇಂಪಾರ್ಟೆಂಟ್ ನಾಟಕ ಅಂದ್ರೆ ಮಹಾರಾತ್ರಿ ಅಂತ ಒಂದು ನಾಟಕ. ಸಾಂಬಶಿವ ಪ್ರಹಸನ ನಾನು ಆಗ್ಲೇ ಹೇಳಿದೆ, ಅದು ಸಹ ಅದನ್ನ ರಂಗ ಸಂಸ್ಕೃತಿ ಮಾಡಿದ್ದು. ಸಾಂಬಶಿವ ಪ್ರಹಸನದಲ್ಲಿ ಒಳ್ಳೆ ತುಂಬಾನೇ ಅದ್ರಲ್ಲಿ ನಾನು ಮೇನ್ ರೋಲೇ ಮಾಡ್ತಾ ಇದ್ದೆ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಶ್ರೀನಿವಾಸ್ ಮೂರ್ತಿಗಳು ಒಂದು ಶೋಗೆ ಬಂದಿದ್ರು. ಶ್ರೀನಿವಾಸ್ ಮೂರ್ತಿ ಅವರು ಒಂದ್ ಕಾಲದಲ್ಲಿ ಈ ಪಾತ್ರ ಮಾಡಿದ್ರಂತೆ. ಅವ್ರು ತುಂಬಾನೇ ಖುಷಿ ಪಟ್ಟು ಹೇಳಿದ್ರು ನನಗೆ ಆಂಗಿಕ ಅಭಿನಯ ಚತುರ ಅಂತ. ಈ ಒಂದು ಮಾತು ನನ್ಗೆ ತುಂಬಾ ಇವಾಗ ಸಖತ್ ಫ್ಯಾಸಿನೇಟಿಂಗ್ ಆಗಿರುತ್ತೆ. ಅಂದ್ರೆ ನಾನು ಆ ರೋಲ್ ಮಾಡ್ಬೇಕಾದ್ರೆ ಅಷ್ಟು ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿ ಉಪಯೋಗಿಸ್ತಿದ್ದೆ. ಸಾಂಬಶಿವ ಪ್ರಸನ್ನ ನಾಟಕದ ರಾಜನ್ ಪಾತ್ರ ಒಂದು ಕಾಸ್ಟ್ಯೂಮೇ ಹೆಂಗಿತ್ತು, ಮತ್ತೆ ಒಂದ್ ಸ್ವಲ್ಪ ತಿಕ್ಲರಾಗ ಹೇಳಿದ್ನಲ್ಲ ನನಗೆ ಆ ರೀತಿ ಓವರ್ ಆಕ್ಟಿಂಗ್ ಮಾಡ್ಬೇಕಾಗಿತ್ತು ಸ್ವಲ್ಪ. ಅದಕ್ಕೆ ಓವರ್ ಆಕ್ಟಿಂಗ್ ಅಂದ್ರೆ ಲೈಕ್ ಆಕ್ಟಿಂಗ್ ವಿಚ್ ಹ್ಯಾಸ್ ಮೋರ್ ಬಾಡಿ ಲ್ಯಾಂಗ್ವೇಜ್ ಸ್ಕಿಲ್ಸ್. ಆಮೇಲೆ ನಾನು ಕುವೆಂಪು ಅವರ ಜಾಸ್ತಿ ನಾಟಕಗಳನ್ನ ಮಾಡ್ತಿದ್ರು. ಅದರಲ್ಲಿ ನನಗೆ ಕುವೆಂಪು ಅವ್ರದ್ದು ಮಹಾರಾತ್ರಿ ಅಂತ ನಾಟಕ. ಆ ಮಹಾರಾತ್ರಿಯಲ್ಲಿ ನಾನು ಗಂಧರ್ವನ್ ಪಾತ್ರ ಮಾಡ್ತಾ ಇದ್ದೆ, ಮತ್ತೆ ಮನ್ಮಥನ್ ಪಾತ್ರ ಮಾಡ್ತಾ ಇದ್ದೆ. ಅದರಲ್ಲಿ ಬುದ್ಧನ್ಗೆ ಆಪೋಸಿಟ್ ರೋಲು ಮನ್ಮಥ. ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳ್ತಾನೆ. ಇಲ್ಲಿ ಮನ್ಮಥನ್ ಮೂಲನೇ ಅವನು ಆಸೆಗಳನ್ನ ಹುಟ್ಪಡಿಸುವಂತವನು, ವ್ಯಕ್ತಪಡಿಸುವಂತವನು. ಅಲ್ಲಿ ಗಂಧರ್ವನ ಪಾತ್ರದಲ್ಲಿ ಒಂದು ಪದ ಬರ್ತಿತ್ತು, ಸರ್ಗದೊಲ ಬೆಳಗಿಳಿಯುವ ರಾತ್ರಿ. ಒಂದೇ ಪದ ಅದು. ಅಂದ್ರೆ ಸ್ವರ್ಗನೇ ಕೆಳಗಿಳಿಯುವಂತ ರಾತ್ರಿ, ತಲೆಗಿಳಿಯುವಂತ ರಾತ್ರಿ. ವೋಕಲ್ ಇಸ್ ಅನ್ ಆರ್ಟ್ ಫಾರ್ಮ್ ಬೈ ಇಟ್ಸೆಲ್ಫ್. ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ಅಂತ. ಆಸ್ ಅ ಟೀಚರ್, ಆಸ್ ಅ ಪ್ರೊಫೆಸರ್, ಐ ಬಿಲೀವ್ ದಟ್ ಮೇಡ್ ಮೈ ಟೀಚಿಂಗ್ ಮೋರ್ ಇಂಟ್ರೆಸ್ಟಿಂಗ್ ಟು ದ ಸ್ಟೂಡೆಂಟ್ಸ್ ನೌಡೇಸ್. ಐ ಫೀಲ್ ಲೈಕ್ ಆ ರೀತಿ ಹೇಳ್ಕೊಟ್ರೆ ಮೋಸ್ಟ್ ಹುಡುಗರಿಗೆ ಅದಕ್ಕೆ ಟುಡೇಸ್ ಎಡ್ಯುಟೈನ್ಮೆಂಟ್ ಅಂತಾರೆ. ಆರ್ಟ್ ಇಸ್ ಲೈಕ್ ದಟ್, ಆರ್ಟ್ ಅಲ್ಲಿ ಮತ್ತೆ ಡಿಸೈನ್ ಅಲ್ಲಿ ಯು ಕ್ಯಾನಾಟ್ ಮೇಕ್ ಇಟ್ ಎ ಕಮಾಂಡಿಂಗ್ ಟೀಚಿಂಗ್ ಆಗಲ್ಲ. ಅಬ್ಸಲ್ಯೂಟ್ಲಿ ಇಟ್ ಶುಡ್ ಬಿ ಲೈಕ್ ಇಂಟ್ರಾಕ್ಟಿವ್ ಟೀಚಿಂಗ್ ಇರಬೇಕು. ಸೊ ಆ ರೀತಿ ನನಗೆ ಕಾನ್ಸೆಪ್ಟ್ಸ್ ಮಾಡ್ಬೇಕಾಗಿತ್ತು. ಅಂಡ್ ಐ ಸೋಲ್ಡ್ ಮೈ ಪೇಂಟಿಂಗ್ ಆಕ್ಚುಲಿ. ದಟ್ ವಾಸ್ ಅ ಬಿಗ್ ಅಚೀವ್ಮೆಂಟ್ ಆಸ್ ಅನ್ ಆರ್ಟಿಸ್ಟ್. ಆಮೇಲೆ ಮಾಸ್ಟರ್ಸ್ ಪ್ರೋಗ್ರಾಮ್ ನಾನು ಬೆಂಗಳೂರು ಯೂನಿವರ್ಸಿಟಿ ಮಾಡಿದ್ದು. ಚಿತ್ರಕಲಾ ಪರಿಷತ್ ಕೋರ್ಸ್ ಇನ್ ಸ್ಟ್ಯಾಂಡರ್ಡ್ ವೇ, ಕಾಲೇಜ್ ಆಫ್ ಫೈನ್ ಆರ್ಟ್ಸ್. ಅಲ್ಲಿ ವಾತಾವರಣ ಬೇರೆ. ಆಕ್ಚುಲಿ ಡೇಸಿ ಬೋಪಣ್ಣ ಅವರು, ಡೇಸಿ ವಾಸ್ ಮೈ ಸೀನಿಯರ್. ಡೇಸಿ ವಾಸ್ ಶಿ ವಾಸ್ ಇನ್ ಟು ಮೀಡಿಯಾ. ಡೇಸಿ ವಾಸ್ ಮೈ ಸೀನಿಯರ್ ಇನ್ ಚಿತ್ರಕಲಾ ಪರಿಷತ್. ಮತ್ತೆ ಮಯೂರಿ ಉಪಾಧ್ಯಾಯ ಮತ್ತೆ ಮಾಧುರಿ ಉಪಾಧ್ಯಾಯ ಅವರು ಇದ್ರು ಚಿತ್ರಕಲಾ ಪರಿಷತ್ತಲ್ಲಿ. ದರ್ ಆಲ್ ಸ್ಟೂಡೆಂಟ್ಸ್ ಆಫ್ ಚಿತ್ರಕಲಾ ಪರಿಷತ್ ಅಂಡ್ ದೇ ವರ್ ಡೂಯಿಂಗ್ ಗೋಯಿಂಗ್ ಟು ಪರ್ಫಾರ್ಮಿಂಗ್ ಆಲ್ಸೋ ಅಂತವ್ರು ತುಂಬಾ ಇದ್ರು. ಆತರ ತುಂಬಾ ಮೂವಿ ಶೂಟಿಂಗ್ ಆಗ್ತಾ ಇತ್ತು ಆಕ್ಚುಲಿ ಅವಾಗೆಲ್ಲ. ಅಂಡ್ ಐ ಮೆಟ್ ಶ್ರೀದೇವಿ ಆಲ್ಸೋ ವೆರಿ ಲಕಿಲಿ. ವಿ ಹ್ಯಾಡ್ ಅ ಶೋ ಕಾಲ್ಡ್ ವಸ್ತ್ರಾಭರಣ ಅಂತ. ಇಟ್ಸ್ ಎ ಇಯರ್ಲಿ ಜ್ಯುವೆಲ್ರಿ. ಮತ್ತೆ ನಂಗೆ ಇನ್ನೊಂದು ವೈಜಯಂತಿಮಾಲಾ ಬಾಲಿ ಅವ್ರ ಜೊತೆ ಒಂದು ವರ್ಕ್ಶಾಪ್ ಮಾಡಿದ್ದೆ ನಾನು. ಅದು ಕ್ರಾಫ್ಟ್ ಕೌನ್ಸಿಲ್ ಆಫ್ ಕರ್ನಾಟಕ ಅವರು ತೊಗಲು ಬೊಂಬೆಗಳನ್ನ ಅಂದ್ರೆ ರಾಡ್ ಪೊಪೆಟ್ರಿನ ಹೇಳ್ಕೊಟ್ರು, ಅದನ್ನ ಒಂದು ಮಾಡಿಸಿದ್ರು. ದಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್. ಕಂಸವದ ಅಂತ ಒಂದು ನಾಟಕ ಮಾಡಿದೆ. ಅಂದ್ರೆ ನೋಡಿ, ಮೀಡಿಯಂ ನನ್ನ ನಾಟಕದ ಒಂದು ಸಹಾಯ ವಿಜುವಲ್ ಮೀಡಿಯಂ ಜೊತೆ ಹೆಂಗೆ ಅಮಾಲ್ಗಮೇಷನ್ ಆಗಿ ಕಂಸವದ ಒಂದು ನಾಟಕ ಮಾಡಿ ನಾನು ಬೊಂಬೆಗಳನ್ನ ಮಾಡಿ ರಾಡ್ ಪೊಪೆಟ್ರಿ ಅದ್ರಲ್ಲಿ ನಾನು ಕಂಸ ಮತ್ತೆ ಕೃಷ್ಣನ್ ಪಾತ್ರಗಳನ್ನ ನಾವು ಅಭಿನಯಿಸ್ತಾ ಇದ್ವಿ ಹಿಂದೆಯಿಂದ. ಆ ಪಾತ್ರ ಅದು ಒಂದು ಒಳ್ಳೆ ಅರ್ಧ ಗಂಟೆ ನಾಟಕ, ಬೊಂಬೆ ನಾಟಕ ಮಾಡಿದ್ವಿ. ಡಾನ್ಸ್ ಇಂದ ಪೇಂಟಿಂಗ್ ಹೋಗಿ, ಪೇಂಟಿಂಗ್ ಇಂದ ಥಿಯೇಟರ್ ಬಂದು, ಅಲ್ಲಿಂದ ಇವೆಲ್ಲ ಸಿಗ್ನಲ್ ಲೈಫ್ ಡಿಸೈನ್ ಮಾಡಿ ಡಿಸೈನ್ ಎಜುಕೇಶನ್ ಜಂಪ್ ಆಗಿದ್ದೀನಿ ಅಂತ ಅನ್ಕೋತಿದ್ದ. My masters, I did a show. Okay. I started a concept called as Remix Anta. Okay. A remix series of paintings which I had already, like a remixing of
macromature and miniature. Today's acts as a macromature, and the past was a miniature. More of a composition. Composition. Okay. So what was there is I did a lot of series of painting in that in my masters. How was the reviews of your faculty members? ಅವರೆಲ್ಲ ಹೇಳ್ತಿರ್ರಿ, ನನ್ಗೆ ನನ್ನ ಟೀಚರ್ ತುಂಬಾ ಹೇಳ್ತಿದ್ರು, ಈ ಮೆಣಸಿನ್ಕಾಯಿನ ತಗೊಂಬಂದ್ ಯಾರು ಇಟ್ರೆ ಹೆಂಗ್ ಆಡ್ತದ ಹಂಗ ಆಡ್ತಾನೆ ಅಂತ. ಈಗ ಚೆನ್ನಾಗಿಲ್ಲ ಅಂದ್ರೆ ಜಾಸ್ತಿ ಹೇಳ್ಬಿಟ್ಟು ಅಷ್ಟೇ ಇದು ಸರಿ ಇಲ್ಲ, ದಿಸ್ ಇಸ್ ವಾಟ್ ಯು ಆರ್ ಡೂಯಿಂಗ್. ಹೌ ಕಮ್ ಜಾಸ್ತಿ ಕ್ವಶನ್ ಎಲ್ಲ ಮಾಡಿದ್ರೆ ನಿಮ್ಗೆ ಏನ್ ಗೊತ್ತು ನಾನು ಎಷ್ಟು ಕಷ್ಟಪಟ್ಟು ಮಾಡ್ತೀನಿ ಅಂತ ಶುರು ಅಂದ್ರೆ, ಬಿಕಾಸ್ ಐ ಆಮ್ ವೆರಿ ಎಮೋಷನಲಿ ಎಕ್ಸ್ಪ್ರೆಸಿವ್ ಪರ್ಸನ್. ಇಫ್ ಯು ವಾಂಟ್ ಟು ಬಿ ಎಂಥೂಸಿಯಾಸ್ಟಿಕ್ ಇನ್ ಲೈಫ್, ಯು ಶುಡ್ ನೋ ಒನ್ ಥಿಂಗ್, ಯು ಶುಡ್ ನೆವರ್ ಲೂಸ್ ದ ಚೈಲ್ಡ್ ವಿತ್ ಇನ್ ಯು ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ನಾನು ಈ ತುಮಕೂರ್ಗೆ ನನಗೆ ಫಸ್ಟ್ ಗೆಸ್ಟ್ ಫ್ಯಾಕಲ್ಟಿಯಾಗಿ ಜಾಬ್ ಸಿಕ್ಕಿತ್ತು ಆಸ್ ಅ ಟೀಚರ್, ಡಿಸೈನ್ ಟೀಚರ್. ಅಲ್ಲಿ ಸಖತ್ ಒಂದು ಒಳ್ಳೆ ಇನ್ಸಿಡೆಂಟ್ ಆಗಿತ್ತು. ಅಲ್ಲಿ ಅನಂತರಾಮಯ್ಯ ಅಂತ ವೈಸ್ ಚಾನ್ಸಲರ್, ಇವಾಗ ಗವರ್ಮೆಂಟ್ ಜಾಬ್ ಇಂಟರ್ವ್ಯೂ ಕರೆದಿದ್ರು ಇದರಲ್ಲಿ ತುಮಕೂರು ಯೂನಿವರ್ಸಿಟಿಲಿ. ಅಲ್ಲಿ ಒಂದ್ ಪೋಸ್ಟ್ಗೆ 10 ಜನ ಇರ್ತಾರೆ. ಐ ವಾಸ್ ಜಸ್ಟ್ ಪಾಸ್ಡ್ ಔಟ್ ಅಲ್ಲ, ಬೇರೆಲ್ಲ ದೇರ್ ಆಲ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್. ಒಂದ್ 10 ಜನದಲ್ಲಿ ನಾನು ಒಬ್ಬ. ಸೊ ದ ವೈಸ್ ಚಾನ್ಸಲರ್ ಆಸ್ಕ್ ಮಿ ದಿಸ್ ಕ್ವೆಶ್ಚನ್, ಓಕೆ ನೋಡಪ್ಪ ಇಲ್ಲಿ ಎಷ್ಟೊಂದ್ ಜನ ಬಂದಿದ್ದಾರೆ, 10 ಜನ ಬಂದಿದ್ದಾರೆ, 10 ಜನಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನೀನು ಹೊಸಬ, ಹೌ ಡು ಯು ಕಾಂಪನ್ಸೇಟ್ ದಿಸ್? So I told, sir, do you read today's newspaper or do you read a newspaper just 10 years back, sir? I am more updated, sir. What do you want, sir? Anta. Then the secretary told, bidu. He cannot even accept anyone will answer. This was my theater experience. I dialogue what I gave him. And he really did not have anything to tell more. So right up, no, he just do it. He is a vice chancellor of the university. He is not vice chancellor to me. I am myself and he is himself. ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ, ವ್ಯಕ್ತಿತ್ವದ ಮೂಲ ರೂಪ ನಿಮ್ಗೆ ಬದಲಾಗುತ್ತೆ. ಇಫ್ ಯು ಆರ್ ಹ್ಯಾಪಿ ಇನ್ ಲೈಫ್ ವೆನ್ ಯು ಡೋಂಟ್ ಸಿ ಪೀಪಲ್ ವಿತ್ ದ ಟ್ಯಾಗ್ಸ್, ಡೋಂಟ್ ಸಿ ಪೀಪಲ್ ಇನ್ ಟ್ಯಾಗ್. ಸೊ ನನಗೆ ಅದು ಫಸ್ಟ್ ದ ಥಿಯೇಟರ್ ಟಾಟ್ ಮೀ, ನೀವೇನೇ ಕ್ಯಾರೆಕ್ಟರ್ ಮಾಡ್ತೀರಾ ಅಷ್ಟೇ ಅದು. ಬಟ್ ದಟ್ fetched me the job in Tumkur University. I was appointed as a guest faculty for Tumkur. ಯಶವಂತಪುರ ಇಂದ ತುಮಕೂರ್ಗೆ ನಂದು ಟ್ರೈನ್. ಈ ಮೆಜೆಸ್ಟಿಕ್ ಹತ್ತವರೆಲ್ಲ ಖರ್ಚಿಗೆ ಹಾಕ್ಬಿಟ್ಟಿರೋರು. I tell you, life will teach you so many things. ಅಲ್ಲಿ ಹೋದ ತಕ್ಷಣ ಸರ್ ನಮ್ಮ ಫ್ರೆಂಡ್ ಬರ್ತಾರೆ ಸರ್ ಅಂತ ನಾನು ಒಬ್ರು ಕೈ ಕೊಟ್ಬಿಟ್ಟು, ಹಲೋ ನಮಸ್ಕಾರ ಸಂತೋಷ, ಇವತ್ತೆ ನಾನು ಫ್ರೆಂಡ್ ಆಗ್ಬೋದಾ ಅಂತ. ನಾನು ತುಂಬಾ ಫಿಲ್ಮಿ, ಎಷ್ಟು ಫಿಲ್ಮ್ ಇದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು. ನಾನು ಅನ್ಸುತ್ತೆ ನಾನು ಏನ್ ಗೊತ್ತಾ, ಕಲೆ ಅನ್ನೋದು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ನೀವು ಖುಷಿಯಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ನೀವು ಕಲೆ ಬೇರೆ ಜೀವನ ಬೇರೆ ಅಂತ ನೋಡ್ಬಿಡಿ. ಕಲೆ ಅನ್ನೋದು ಜೀವನದ ಅವಿಭಾಗ್ಯ ಅಂಗ ಅಂತ ನೋಡ್ಬಿಡಿ. ಇಟ್ಸ್ ಸೋ ಇಂಟ್ರೆಸ್ಟಿಂಗ್. ಲೈಫ್ ಇಸ್ ಸೋ ಇಂಟ್ರೆಸ್ಟಿಂಗ್. 2014 ಅಲ್ಲಿ ಐ ಗಾಟ್ ಅನ್ ಆಪರ್ಚುನಿಟಿ to be the comparer for International Bible Conference. Okay. So they needed a comparer who's a dancer, who knows about all forms of dance, classical dances of India. He will explain about it. So he said, write a script. The Scorpion events are the famous events from Mumbai. ಅವ್ರದ್ದು ಕಾಂಟ್ರಾಕ್ಟ್ ಇತ್ತು. ಅವ್ರದ್ದು ನೀನು ಸ್ಕ್ರಿಪ್ಟ್ ಬರ್ಕೊಂಬ, ನೀನು ನೋಡೋಣ ಮಾತಾಡೋದು ಚೆನ್ನಾಗಿ ಅನ್ಸಿದ್ರೆ we will take you. I made a script for 2 days and we went, and ಅಲ್ಲಿ Justin is a very famous comparer. He's from Mumbai. So he was hosting the whole 3 days event. I went and gave him a script. Script is all good, you can go home ಅಂದ. ನಾನು ಕಷ್ಟಪಟ್ಟು ಬಂದಿದ್ದೆ, ನನ್ನ ಮಕ್ಕ ಕಾಣಿಸ್ಲಿಂತ ಬಂದಿದ್ದು, ನನ್ನ ಕಾಂಪೇರಿಂಗ್ ಮಾಡ್ಬೇಕು, ನಾನ್ ಮಾಡ್ಬೇಕಂತ. He said you can go, we will use it ಅಂತ ಹೇಳಿದ. ನಾನು ತಿರ್ಗಾ ಒಂದು ಸ್ಕಾರ್ಪಿಯನ್ ಇವೆಂಟ್ ಮ್ಯಾನೇಜರ್ ಹೋಗ್ಬಿಟ್ಟು, ಸರ್ you don't pay me any money sir, it's fine, I just want a chance to do the comparing for the event. We'll give you chance, okay? First segment, when you tell and people don't hold you or they do not understand, you are just out. Yes ಅಂತ ಹೇಳಿದ್ರು. Then just we will continue the program. ಸೊ ನನಗೆ ಇವೆಲ್ಲ ಫ್ಯಾಸಿಲಿಟಿ, ನಾನು ಡಿಸೈನ್ ಬಂದಾಗ ಈ ರಿಸರ್ಚ್ ಹುಚ್ಚು ಜಾಸ್ತಿ ಆಯ್ತು. ನನಗೆ ಅವಾಗ ಒಂದು ಕಾನ್ಸೆಪ್ಟ್ ಬರ್ತಾ ಇತ್ತು, ಅಂದ್ರೆ ಇಂಡಿಯನ್ ಅಂಡ್ ವೆಸ್ಟರ್ನ್ ಐಡಿಯಾಲಜೀಸ್ ಹಿಂಗೆ ಅಂತ. ಅವಾಗ ಒಂದಿಷ್ಟು ನಂದೇ ರಿಸರ್ಚ್ ಗಳಲ್ಲಿ ನಾನು ಯೋಚನೆ ಮಾಡಿದ್ದು, ನಾನು ಹೇಳಿದೆ, ದ ವೆಟ್ರುವಿಯನ್ ಮ್ಯಾನ್ ಆಫ್ ಲಿಯೋನಾರ್ಡೋ ಡಾ ವಿನ್ಸಿ ಅಂಡ್ ನಟರಾಜ, ಇವೆರಡಕ್ಕೂ ತುಂಬಾ ಸಾಮ್ಯತೆ ಇದೆ. ನೀವು ಎರಡು ಫಾರ್ಮ್ಸ್ ಆಫ್ ಇಮೇಜಸ್ ನ ನೋಡಿ ಒಂದ್ಸರಿ. ವೆಟ್ರುವಿಯನ್ ಮ್ಯಾನ್ ಆಫ್ ಲಿಯೋನಾರ್ಡೋ ಶೋಸ್ ದ ಸರ್ಕಲ್ ಆಫ್ ದ ವರ್ಲ್ಡ್ ಅಂಡ್ ದ ಹೋಲ್ ಬಾಡಿ ಇಸ್ ಲೈಕ್ ಫ್ಯಾಸಿನೇಟಿಂಗ್. ನಟರಾಜನು ಹಂಗೆ
ಹಂಗೇನೆ ಇದೆ. ಅವನು ಕಾಲು ಕೈ ಎತ್ತಿ ಆ ಒಂದು ಸಿಂಬಾಲಿಸಮ್ ನ ತೋರಿಸ್ತಾನೆ. ಫಾರ್ಮ್ ಇಸ್ ಆಲ್ಮೋಸ್ಟ್ ಸೇಮ್, ಸರ್ಕ್ಯುಲರ್. ಜಗತ್ತು ಪ್ರಪಂಚ ಒಂದು ಗೋಲೋಕರದಲ್ಲಿದೆ. ಹಂಗೆ ಈ ತ್ರಿಭಂಗ ಅಂತ ಒಂದು ಪೋಸ್ಟರ್ ಇಲ್ಲಿ ಕೂತಿರೋ ದೇವ್ರಿಗೂ ನಿಂತಿರೋ ದೇವ್ರಿಗೂ ಡಿಫ್ರೆನ್ಸಸ್ ನೋಡಿ. ಅಂದ್ರೆ ಪೋಸ್ಟರ್ಸ್, ಈಗ ದುರ್ಗಾ ಅಥವಾ ನೀವು ದುರ್ಗಾ ನೋಡಿ, ಅಥವಾ ಒಂದು ಕಾಲ್ನ ಮುಂದೆ ಇಟ್ಟು ಅವರು ಇಡೀ ಬಾಡಿ ಫಾರ್ಮ್ ಇದನ್ನ ಈ ಫ್ಯಾಷನ್ ಅಲ್ಲಿ ಬರುತ್ತೆ ತ್ರಿಭಂಗ ಪೋಸ್. ಅದನ್ನ ಕಾಂಟ್ರೋ ಪೋಸ್ಟ್ ಅಂತ ಗ್ರೀಕ್ ಅಲ್ಲಿ ಹೇಳ್ತಾರೆ. ಕಾಂಟ್ರಪೋಸ್ಟ್ ಪೋಸಸ್ ಅಂದ್ರೆ ಲೈಫ್ ಒನ್ ಸ್ಕಲ್ಪ್ಚರ್ ಲೈಫ್ ಅಲ್ಲಿ ಇದೆ ಅಂತ ಗೊತ್ತಾಗದೆ ಯಾವಾಗ ಅಂದ್ರೆ ಎರಡು ಕಾಲ್ ಇಟ್ಕೊಂಡು ನಿಂತ್ಕೊಂಡು ಬಿಡೋದ ಹಿಂಗೆ. ದೇ ಡೂ ಸಮ್ ಆಕ್ಷನ್ ಅಂಡ್ ಅನ್ರೆಸ್ಟೆಡ್ ಫೀಟ್. ಈಗ ಮಿಸ್ ವರ್ಲ್ಡ್, ಮಿಸ್ ಇಂಡಿಯಾ, ಎವ್ರಿ ಕಾಂಟೆಸ್ಟ್, ಎವ್ರಿ ಬ್ಯೂಟಿ ಪ್ಯಾಜೆಂಟ್ ಆರ್ ಎವ್ರಿ ರ್ಯಾಂಪ್ ವಾಕಿಂಗ್ ಮಾಡೆಲ್, ದೇ ವಾಕ್ ಅಂಡ್ ದೇ ಸ್ಟ್ಯಾಂಡ್ ಇನ್ ಒನ್ ಲೆಗ್ ಇನ್ ದ ಫ್ರಂಟ್ ಅಂಡ್ ಒನ್ ಲೆಗ್ ಅನ್ರೆಸ್ಟೆಡ್. ಅಂದ್ರೆ ಅವ್ರು ಒಂದ್ ಲೆಗ್ ಅಂಡರ್ಸ್ಟ್ಯಾಂಡ್ ಕೂರ್ತಾರೆ. ಸೊ ಅವ್ನು ಇನ್ನೂ ಜೀವಂತವಾಗಿ ಕಾಣಿಸಿ ಯುವರ್ ಬಾಡಿ ವಿಲ್ ಬಿ ರೀಡಿಫೈನ್ಡ್ ಇನ್ ಟು ದ ಪರ್ಫೆಕ್ಟ್ ಶೇಪ್. ಅದು ನಮ್ ಕಾನ್ಸೆಪ್ಟ್, ಅದು ತ್ರಿಭಂಗ ಅಂತ. ನೀವು ಕೃಷ್ಣನ್ ನೋಡಿ ಅವ್ನು ಪೂರ್ತಿ ಹಿಂಗ್ ಕೊಡಲ್ ಅವ್ನು ಪೂರ್ತಿ ಇಲ್ಲೊಂದ್ ಬೆಂಡ್ ಆಗಿರುತ್ತೆ, ಇಲ್ಲೊಂದ್ ಬೆಂಡ್ ಇರುತ್ತೆ, ಈ ಬಾಡಿ ಹಿಂಗ್ ಬೆಂಡ್ ಇರುತ್ತೆ, ಆಮೇಲೆ ಕಾಲಲ್ಲಿ ಬೆಂಡ್ ಇರುತ್ತೆ, ಆ ಕಾಲ ಹಿಂಗ್, ಅದು ತ್ರಿಭಂಗ. ಎಷ್ಟು ಕಾಪಿ ಅಲ್ಲ ಅಂತ ಹೇಳೋದು ನಮ್ ಕಾನ್ಸೆಪ್ಟ್ ಅದು ತ್ರಿಭಂಗ. ಅದನ್ನ ಗ್ರೀಕ್ ಅಲ್ಲಿ ಕಾಂಟ್ರಪೋಸ್ಟ್ ಆಗಿ ಇವತ್ತು ಅದನ್ನೇ ಫ್ಯಾಷನ್ ಉಪಯೋಗಿಸ್ಕೊಂಡು ಎವ್ರಿ ಡೇ ನೀವು ರ್ಯಾಂಪ್ ವಾಕ್ ಮಾಡ್ತಿದ್ರೆ, ಆಮೇಲೆ ಅಯ್ಯೋ ರ್ಯಾಂಪ್ ನಮ್ಮ ಸಂಸ್ಕೃತಿ ಅಲ್ಲ ಅಂತ ನಾವು ಅತ್ತಿ ಕರೆದು ನಿಮ್ ದೇವರೆಲ್ಲ ರ್ಯಾಂಪ್ ಮಾಡ್ತಾರಪ್ಪ ದಿನ. ನನ್ಗೆ ಕಾಮಿಡಿ ಅಂತದ್ ಇದೇನೆ. ಕಾಲೇಜ್ ನನ್ನ ಫ್ರೆಂಡ್ಸ್ ಎಲ್ಲ ರೈಸೋದು ಶಿಲೆ ಬಂತು ಯಾಕೆಂದ್ರೆ ಐ ಯೂಸ್ ಟು ಟ್ರೈ ಟು ಕುತ್ಕೊಳ್ಳೋದಾಗ್ಲಿ ಅಥವಾ ನಿಂತ್ಕೊಳ್ಳೋದಾಗ್ಲಿ ಅಥವಾ ಐ ಜಸ್ಟ್ ಹ್ಯಾವ್ ಟು ಗಿವ್ ಅ ಪೋಸ್. ಸೊ ಅದಕ್ಕೆ ಶಿಲೆ ಅಂತ ಹೆಸರಿಟ್ಟಿದ್ರು ಅಂತ. ಇದೆಲ್ಲ ಫ್ಯಾಸಿನೇಟಿಂಗ್ ವೈ ಐ ಟೆಲ್ ಯು ದಿಸ್ ಪರ್ಸನಾಲಿಟಿ ಅಂತ ನಾನು ಅದಕ್ಕೆ ಹೇಳ್ತೀನಿ. ಬಾಡಿ ಲ್ಯಾಂಗ್ವೇಜ್ ಸ್ಪೀಕ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಬಾಡಿ ಲ್ಯಾಂಗ್ವೇಜ್ ಟೆಲ್ಸ್ ಯು ವಾಟ್ ಯು ಆರ್ ನಾಟ್ ಟೆಲ್ಲಿಂಗ್. ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ಯೋಚನೆ ಮಾಡ್ತಾ ಐ ಡಿಡ್ ಲಾಟ್ ಆಫ್ ರಿಸರ್ಚ್ ಆನ್ ದಿಸ್ body language and the way they sit, the gestures and the postures. So sense organs, I started to predict about people's past, present, and future. So how it was like a face reading on the one segment. Yes. So in that way, we say about how these 9 planets are divided on your face. Okay. So like that, see your forehead is this is Jupiter. Like right cheeks is the sun, left cheek is the moon. This chin is your the chin is your Mercury, and the lips is the Mars, and your nose is the Venus, and your ears are the Saturn, and right eye is the Rahu, and left eye is the Ketu. So this is there in the study. Yeah. It's okay. all this. How it's been formed, sir? I mean, it's there in the Vedic text only about how your ಸಾಮುದ್ರಿಕ ಲಕ್ಷಣ ಅಂತ ಹೇಳಿ. ಸೊ ಈ ತರ ಅದಕ್ಕೆ ಮಹಾಪುರುಷ ಲಕ್ಷಣಗಳ ಬಗ್ಗೆ ಚಿತ್ರಸೂತ್ರದಲ್ಲಿ ಹೇಳ್ತಾ ಬರ್ತಾರೆ. 5 ತರ ಜನಗಳಿರ್ತಾರೆ. ಅಂಡ್ ದೆನ್ ಯು ಕ್ಯಾನ್ ಆಲ್ಸೋ ನೋ ಅಬೌಟ್ ಯುವರ್ ಸ್ಟ್ರಕ್ಚರ್ ಆಫ್ ಯುವರ್ ಫೇಸ್ ಸ್ಟ್ರಕ್ಚರ್. ಇಸ್ ಇಟ್ ಓವಲ್, ಇಸ್ ಇಟ್ ವಿ, or how, which is more dominating? Is your forehead dominating, your eyes are dominating, your cheeks are, how all things are balanced to make you be creative, and all these things together give you the overall completeness to be yourself. Aura is getting affected by people who meet it. ನೀವು ಅದಕ್ಕೆ ನೀವು ಎಷ್ಟೊತ್ತು ನಿಮ್ಮ ಸಮಯ ನಿಮ್ಮೊಳಗೆ ಎಷ್ಟು ಕಲಿತೀರಾ, ನಿಮ್ಗೆ ಗೊತ್ತಾಗದಂಗೆ ಯು ಬಿಕಮ್ ಸಂಬಡಿ. When you're with your family, they'll be telling something. So aura is something very interesting and facts like this. So I analyze people on their sense organs and their body language. This is called as that's what aura reading. That's what I do. That's what is very much recently, and I don't know, 8 ವರ್ಷ ಆಯ್ತು. I have a lot of clients about these people, and at the end of the day, everything is an art. Well, connected to this only I came into this aura reading because of my theater experience, because of my painting experiences. All these things, everything started together and created to become a design professor. Then I went into aura reading. It's like this fascinating. So you also do a lot of consultation. Yeah, consultations which I do about, and it's all about a overall personality. It's like a image consultation ಅಂತ ಹೇಳ್ಬೋದು modern ಆಗಿ ಯೋಚನೆ ಮಾಡಿ. ಸ್ವಲ್ಪ ವೇದಿಕ್ ಆಗಿ I'll give them tips about whatever things it fascinates. And I have met a lot of people from different countries. And if you go to reviews of my Google review, you will get a lot of people who are. I have a UK client from UK, and people who have never seen them. Okay. It's only on the call I have spoken to them. But ನಾನು ಯಾವಾಗ ಹೇಳ್ತೀನಿ, physical presence gives you a lot of more aura. ನಿಮ್ಗೆ ಇವಾಗ ನೋಡ್ಬೋದು, ನಿಮ್ಗೆ ನಿಜವಾಗ್ಲೂ ನಾನು ನಿಜವಾಗ್ಲೂ ಸೌಂದರ್ಯ ಮೇಕ್ ಮಾಡಿರೋದು ಶ್ರೀದೇವಿ ಮೇಕ್ ಮಾಡಿದಾಗ I could feel that aura is very very powerful. Means ನೀವು ಎಲ್ಲೋ ದೂರ ಇರೋ ಸೌಂದರ್ಯ ಅಂದ್ರೆ ನನಗೆ somebody is there ಅಂತ ಅನ್ನೋ ಒಂದು ಆ ಕಾಂಪ್ಲೆಕ್ಸಿಟಿ ಸಿಗ್ತಾ ಇದೆ.
ಹೌ ಮಚ್ ಕೆಲಸ ನೀವು ಎಷ್ಟು ಕೆಲಸ ಮಾಡ್ತಿದ್ರೆ, ಎಷ್ಟು ಅವಕಾಶ ಸಿಗ್ತಾರೆ ನಂಗೆ. ಯು ಬಿಕಮ್ ಮೋರ್ ಬ್ಯೂಟಿಫುಲ್ ಆಸ್ ಯು ಗ್ರೋ. You don't grow older, but you grow wiser. Wiser. Yeah, that's what I feel. Beauty is all about emotional connect. It's more mentally and physically connection. ನಾನು ಟೀಚಿಂಗ್ ತುಂಬಾ ಕಂಟೆಂಟ್ಫುಲ್ನೆಸ್ ಕೊಟ್ಟಿದೆ. I see my students doing something amazing. ನಾನು ಹೇಳ್ದೆ ಈಗ ನಿಧಿ ಗೌಡ ಅಂತ ನನ್ನ ಸ್ಟೂಡೆಂಟ್ ಇರ್ಬೋದು, ಸುಷ್ಮಾ ನಾಯರ್ ಅಂತ, ಶಿ ಇಸ್ ಅ ವೆರಿ ಫೇಮಸ್ ಆಕ್ಟ್ರೆಸ್ ಇನ್ ಸನ್ ಟಿವಿ. ಖುಷಿ ರವಿ, ಹೂ ವಾಸ್ ಎ ಪಾರ್ಟ್ ಆಫ್ NCC ಕರ್ನಾಟಕ, ಅವ್ರ ಹೆಸರು ಸುಷ್ಮಿತಾ ಅಂತ ಇತ್ತು. ಅವ್ರು ಖುಷಿ ರವಿ ಅವರು, ನಾನು ತುಂಬಾ ತುಂಬಾ ನನ್ನ ಸ್ಟೂಡೆಂಟ್ ಅಂತ ಹೇಳಕ್ಕಾಗಲ್ಲ, ಒಂದು ಕ್ಯಾಂಪ್ ಅಲ್ಲಿ ಅವ್ರ ನನ್ನ ಜೊತೆ ಇದ್ರು. ಅವ್ರು ನನ್ನ ಈಗ ತುಂಬಾ ಖುಷಿ ಆಗುತ್ತೆ ಅವ್ರು ಆಕ್ಟ್ರೆಸ್ ಆಗಿ ಬೆಳೆದಿರೋದು ನೋಡಿದ್ರೆ. ಸಾಯಿ ನಿರ್ಮಲಾ ಇದಾರಲ್ಲ, ಸಾಯಿ ನಿರ್ಮಲಾ became a very famous, then she went to Big Boss also. And ನಿಮ್ಗೆ ಇವನ್ ಲಕ್ಷ್ಮೀ ನಿವಾಸನ ಓದಿದೆ ಪ್ರೊಡಕ್ಷನ್ ಸೀರಿಯಲ್. ಅವರೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಗೆ ತುಂಬಾ ಜೊತೆ ಬೆಳೆದಿರೋರೆಲ್ಲ ತುಂಬಾ ಚೆನ್ನಾಗಿ ಬೆಳೆದ. ಅಂಡ್ ಇವನ್ ಸಮ್ ಕನ್ಸಲ್ಟೇಷನ್ ಪೀಪಲ್ ಹೂ ಕಮ್ ಟು ಮೀ ಅಲ್ಲ, ಅವ್ರನ್ನ ಏನೋ ಒಂದು ಸಜೆಷನ್ ಇಂದ ಅವ್ರನ್ನ ಚೇಂಜಸ್ ಆಗಿದ್ರೆ ಅವ್ರು ತಿರ್ಗಾ ಬರ್ತಾರಲ್ಲ, ಆತರ ತುಂಬಾ ಜನ ಇದ್ದಾರೆ ಆತರ. 10 years back whom I see, there's one lady whom I met as she was just a housewife, and she became a South India's best entrepreneur awardee. Okay. And I have one more lady who actually came as a junior architect. Now she's a director of an architecture college. Such a nice examples. Some suggestions can change somebody's life. Oh, that is so interesting. That's a different thing, right? I just don't create art, but I create personalities. That's being Santosh. ನನ್ಗೆ ಯಾವಾಗಲೂ ಅನಿಸ್ತಿತ್ತು, ನಾನು ಒಂದ್ 2-3 ಆಡಿಷನ್ಸ್ ಹೋಗಿದ್ದೆ ಅವಾಗೆಲ್ಲ. ತುಂಬಾ ಸೀರಿಯಲ್ ಹುಚ್ಚಲ್ಲ ಇರುತ್ತೆ, ಯಾರಿಗೂ ಇರುತ್ತೆ, ಯಾರಿಗೆ ಈ ಸೀರಿಯಲ್ ಆಗ್ಬಾರ್ದು. ನನಗೊಂದು ಇವಾಗ ಏನೋ ನಾನು ಫ್ಯಾಷನ್ ಅಲ್ಲಿ ಇದೀನಿ ಅಂತಂದ್ರೆ ಒಂದು 4-5 ಜನ ಮೆಸೇಜ್ ಬಂದಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಸರ್ ಕ್ಯಾನ್ ಯು ಗಿವ್ ಮಿ ಅ ಚಾನ್ಸ್ ಟು ವಾಕ್ ಅಂದ್ರೆ ಅಪ್ಪ ಅವರು ದೇ ಡೋಂಟ್ ರಿಯಲೈಸ್ ಆಮ್ ಐ ಫಿಟ್ ಟು ಬಿ ದಟ್ ಆರ್ ನಾಟ್. ವೆರಿ ಡಿಫಿಕಲ್ಟ್ ಟು ಮೇಕ್ ಸಂಬಡಿ ಟು ಅಂಡರ್ಸ್ಟ್ಯಾಂಡ್ ಇಟ್, ಯು ಕೆನಾಟ್ ಬಿಕಮ್ ಎ ಮಾಡೆಲ್ ಅಥವಾ ಸಮಥಿಂಗ್ಸ್ ಲೈಕ್ ದಟ್. ಆಡಿಷನ್ಸ್ ಹಂಗೆ ಆಕ್ಚುಲಿ ತುಂಬಾ ಜನ ಗೊತ್ತಾಗೋದಿಲ್ಲ. ಈ ಪಾಪ ಪಾಂಡು ಸೀರಿಯಲ್ ಮಾಡ್ಬೇಕಾದ್ರೆ ಹಂಗೆ ಆಡಿಷನ್ಸ್ ಆಯ್ತು, ಬಟ್ ಕ್ಯಾಮ್ರಾ ಆಂಗಲ್ಸ್ ಗೊತ್ತಾಗ್ತಿರ್ಲಿಲ್ಲ ಅವಾಗ. ಬಿಕಾಸ್ ಸ್ಟೇಜ್ ಅನ್ನೋದಕ್ಕೆ ಒಂದು ಸಮಗ್ರವಾದ ಒಂದು ಪೂರ್ತಿ ರಂಗಭೂಮಿ ಒಂದಿಷ್ಟು ಫ್ರೇಮ್ ಹಿಂಗಿರುತ್ತೆ. ನೀ ಟಿವಿಲಿ ಗೊತ್ತಲ್ಲ ನಿಂಗೆ, ಈ ಬಾಕ್ಸ್ ಅಷ್ಟೊಳಗೆ ಆಕ್ಟ್ ಮಾಡ್ಬೇಕು. ಹಿಂದೆ ಏನ್ ಮಾಡ್ತಿದ್ರೆ ಗೊತ್ತಿಲ್ಲ, ಕಾಲ್ ಏನ್ ಮಾಡ್ತಿದ್ರೆ ಗೊತ್ತಿಲ್ಲ, ಕೈ ಏನ್ ಮಾಡ್ತಿದ್ರೆ ಗೊತ್ತಿಲ್ಲ, ನಮ್ಗೆ ಪೂರ್ತಿ ಬಾಡಿ ಎಲ್ಲಾ ಉಪಯೋಗಿಸ್ಕೊಂಡು ಆಕ್ಟ್ ಮಾಡಬೇಕು. So it was very difficult. Angles are like very fascinating. So talking about the book that you are writing. Discovery of You ಅನ್ನೋದು ಒಂದು ಪುಸ್ತಕ. ಅದು ನಾನು ಈಗ ಒಂದು 8 ವರ್ಷದಿಂದ ಬರಿತಾ ಇದ್ದೀನಿ. ಅದು ಬರಿತಿದೆ ಅನ್ನೋದಕ್ಕಿಂತ ನಾನು ಆಗ್ಲೇ ಹೇಳಿದೆ ಆಟೋನಾಮಿಕ್ ರೈಟಿಂಗ್ ಅಂತ ಹೇಳಿದೆ. ಆಟೋನಾಮಿಕ್ ರೈಟಿಂಗ್ ಅನ್ನೋದು ಹೇಗೆ ಅಂದ್ರೆ, ನೀವು ಯಾವುದೇ ರೀತಿಯಾದ ವಿಷಯಗಳನ್ನ ತಲೆ ಒಳಗೆ ಇಟ್ಕೊಳ್ದೆ ತನ್ನ ಫ್ಲೋ ಅಲ್ಲೇ ಬರುವಂತಹ ಕಲೆ ಬರಿತಾ ಹೋಗೋದು. ನನ್ಗೆ ಯಾವಾಗ್ಲೂ ಅದಲ್ಲಿ ಬಿಟ್ವೀನ್ ಯು ಅಂಡ್ ಮೀ ಅಂತ ನಾನು ಉಪಯೋಗಿಸ್ತಿರ್ತೆ. ಅದರ ಪದಗಳನ್ನ ಉಪಯೋಗಿಸ್ತೀನಿ. ಯು ಅಂಡ್ ಮೀ ನಾನು ಇಂಗ್ಲಿಷ್ ಅಲ್ಲಿ ಬರೀತಿರೋದು. ಅಂದ್ರೆ ನಾನೊಂದು ಸೆಂಟೆನ್ಸ್ ಇದೆ ಒಳಗೆ, ವಾಟ್ ಯು ಸೇ ಇಸ್ ವಾಟ್ ಐ ಹಿಯರ್, ವಾಟ್ ಐ ಹಿಯರ್ ಇಸ್ ವಾಟ್ ಯು ಸೇ. What we say and what you say might not be what we want to hear. Okay. It's a very complicated ideology. ಅದಕ್ಕೆ ನಾನೊಂದು ಬ್ಲಾಗ್ ಇದೆ, ಸಂತೋಷ್ ಶಿವಲಿಂಗ್ ಬ್ಲಾಗ್ ಸ್ಪಾಟ್ ಅಲ್ಲಿ ಸೊಲ್ಯೂಷನ್ಸ್ ಗೋಸ್ಕರ ಬರೆದಿರುವಂತದ್ದು. ಆ 1 to 10 ನಂಬರ್ ನೀವ್ ಏನೇ ಇವಾಗ ಏನ್ ಗೊತ್ತಾ, ನಾವೇನ್ ಮಾಡ್ತೀವಿ, ನಿಮ್ ಹಳೆ ಕಾಲದಲ್ಲಿ ಒಂದಿತ್ತು 1, 2, 3 ಟೈಪ್ ಚುಕ್ಕೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಮುಟ್ಟೋದು. ಹಿಂಗೆ ಯಾವ ನಂಬರ್ ಬರುತ್ತೋ ಅವ್ರಿಗೆ ಏನ್ ಬಿಡ್ತಾ ಪುಸ್ತಕದಲ್ಲಿ ಓದೋದು ಆನ್ಸರ್. ಅದೇ ರೀತಿ ಆಟೋನಾಮಿಕ್ ರೈಟಿಂಗ್ ಅಲ್ಲಿ ನಾನೊಂದು 10 ಬ್ಲಾಗ್ ಸ್ಪಾಟ್ ಮಾಡಿದ್ದೀನಿ ನಂಬರ್ ಪ್ರಕಾರ. ನಿಮ್ಗೆ ಏನೇ ಮನಸ್ಸಲ್ಲಿ ಪ್ರಶ್ನೆಗಳಿದ್ರು ಅದ್ರ ಬಗ್ಗೆ ಸ್ವಲ್ಪ ಸಮಗ್ರವಾಗಿ ಯೋಚನೆ ಮಾಡಿ, ನೀವು ಯಾವ ನಂಬರ್ನ ಅನ್ಕೊಂತೀರಾ ಆ ನಂಬರ್ ಬ್ಲಾಗ್ ಸ್ಪಾಟ್ ನ ಓಪನ್ ಮಾಡಿ ಓದಿದ್ರೆ ನಿಮ್ಗೆ ಒಂದ್ ಸಮಗ್ರವಾದ ಆನ್ಸರ್ ಸಿಗುತ್ತೆ. So at any point of time. Yeah, ಈ ಡಿಸ್ಕವರಿ ಆಫ್ ಯು ಪುಸ್ತಕನೂ ಹಂಗೆ, ಅದಕ್ಕೆ ಅದರ ಹೆಸರು ಡಿಸ್ಕವರಿ ಆಫ್ ಯು ಅಂತ. ಇಟ್ಸ್ ಸ್ಟೋರಿ ಆಫ್ ನಾಟ್ ಮೀ ಆರ್ ಯು, ಎನಿವನ್ ಹೂ ಆಕ್ಚುಲಿ ಕನೆಕ್ಟ್ಸ್ ಟು ಇಟ್. ಸೊ ಡಿಸ್ಕವರಿ ಆಫ್ ಯು ಇಸ್ ಅ ಬುಕ್ which actually resonates on human instincts. It speaks about each one situations what we go, each situations what we want and what we can be, what we will be. Another discovery of you. It's written almost every day 1 page or like that. I'm writing for past 8 years. Okay. It's very automatic writing. I'm not connecting. There's no chapter wise. There is no. It's just going on flow. It's all because of my experiences, what I have gone through. So not like Santosh as a human being. I always think I don't keep his name as Santosh is one identity, but your emotions are truly comes from being human. So other discovery of you is a story about you and me. A story of you and me. ನಂದು ಇರ್ಬೋದು, ನಿಂದು ಇರ್ಬೋದು, ನಮ್ಮೆಲ್ಲರಿಗೂ ಇರ್ಬೋದು. That's what it is. So this podcast, the conversation podcast what we have, ತುಂಬಾ ಜನ ಡಿಸೈನ್ ಸ್ಟೂಡೆಂಟ್ಸ್ ನೋಡ್ತಿರ್ತಾರೆ.
And what is creativity according to you, sir? How can a student know that, okay, I'm creative enough? Because there is a lot of our students where they'll compare their works with the other students who go to ನೋಡಿ ನಾನು ಇದೇ ಹೇಳಿದೆ ನನಗೆ ಇಂಡಿವಿಜುವಾಲಿಟಿ ಇಸ್ ದ ನ್ಯೂ ಕ್ರಿಯೇಟಿವಿಟಿ. Until you're not individualistic, you're not creative. That's why I tell you, try to read more, read more, try to listen more than watching more. Why? Because when you watch, you get limited visuals. ನೀವೊಂದು ರೇಡಿಯೋಲಿ ಏನೋ ಕೇಳ್ತಾ ಇರ್ಬೇಕಾದ್ರೆ ಅಥವಾ ಏನೋ ಕತೆ ಓದ್ಬೇಕಾದ್ರೆ ಯು ಪಿಕ್ಚರೈಸ್ ಯುವರ್ ಓನ್ ಡ್ರಾಮಾ. ರಾಮಾಯಣ ಓದಿದಾಗ ರಾಮನ್ ನೋಡೋದಕ್ಕೂ ಈಗ ಪಾಪ ನೀವು ಸುಮ್ಮನೆ ಒಂದು ಯಾವುದೋ ಒಂದು ಟ್ರೈಲರ್ ಬಂತು ರಾಮಾಯಣದಪ್ಪ ಎಷ್ಟು ಹೆಂಗೆ ಚೆನ್ನಾಗಿಲ್ಲ ಇವನು ಅಂತ ರಣಬೀರ್ ಕಪೂರ್ ಬಗ್ಗೆ ಹೇಳೋದಕ್ಕೂ ಅಲ್ವಾ. ನಿನ್ನ ರಾಮನ ನೀನ್ ನೋಡು, ನಿಜವಾಗ್ಲೂ ಯು ಆರ್ ವೆರಿ ಕ್ರಿಯೇಟಿವ್. ಯು ಆರ್ ವೆರಿ ಕ್ರಿಯೇಟಿವ್. ವೈ ಡು ಯು ಹ್ಯಾವ್ ಟು ಲಿಮಿಟ್ ರಾಮ ಆಸ್ ಅ ಕಾನ್ಸೆಪ್ಟ್? ರಾಮ ಇಸ್ ಅ ಕಾನ್ಸೆಪ್ಟ್ ಬೈ ಇಟ್ಸೆಲ್ಫ್. Creativity is all about being yourself. ನಿಮಗೆ ಹೇಗೆ ಅನಿಸ್ತೀವಿ ಪರಿಚಯ? ನಮಗಂತೂ ತುಂಬಾ ಖುಷಿ ಆಗಿದೆ. ನಿಜ ಹೇಳ್ಬೇಕಂದ್ರೆ ಎಲ್ಲಾ ಕಡೆ ಪಾಡ್ಕಾಸ್ಟ್ ಅಲ್ಲಿ ನನಗೆ ನೋಡಿ ನೀವು ಈ ಒಂದು ಕ್ವೆಶ್ಚನ್ಗೆ ಆನ್ಸರ್ ಹೇಳ್ಬೇಕು, ನಿಮ್ಗೆ ಇದು ಪಾಯಿಂಟ್ಸ್ ಕೊಟ್ಟಿದೀವಿ, ಈ ಪಾಯಿಂಟ್ಸ್ ಅಲ್ಲಿ ಇದು ತುಂಬಾ ಪಾಯಿಂಟ್ಲೆಸ್ ಆಗಿದ್ದು ಎಲ್ಲ ಪಾಯಿಂಟ್ಸ್ ಟಚ್ ಮಾಡಿದೆ ಪರಿಚಯ. ಅದು ನಿಜವಾದ ವಿಶೇಷತೆ. ಪ್ರದ್ಯುಮ್ನ ಅವರೇ, ನಾನು ನಿಜ ಹೇಳ್ಬೇಕಂದ್ರೆ ನಾನು ತುಂಬಾ ಸಂತೋಷವಾಗಿ ಈ ಕಾಲಗಳನ್ನ ಕಲ್ದಿದ್ದೀನಿ. ನನ್ಗೆ ಏನ್ ಅನ್ಸುತ್ತೆ, ಯಾವುದೇ ರೀತಿಯಾದ ಒಂದು ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ಈ ಪೂರ್ತಿಯಾಗಿ ನನಗೇನ್ ಅನ್ಸ್ತು ಅದನ್ನ ಹೇಳಿದಿನ ಹೊರತು ನಿಮ್ಗೇನ್ ಅನ್ಸ್ತು ಅನ್ನೋದು ನಾನು ಮಾತಾಡಿಲ್ಲ. ನನ್ಗೇನ್ ಅನ್ಸ್ತು ಅನ್ನೋದು ಮಾತಾಡಿದೀನಿ. ದಟ್ ವಾಸ್ ರಿಯಲಿ ಐ ಫೀಲ್ ಸಮ್ ವಾಟ್ ಅಂತ ತುಂಬಾ ಐ ಫೀಲ್ ವೆರಿ ಲೈಟ್. ನನ್ ಬಗ್ಗೆ ಎಲ್ಲ ಹೇಳ್ಕೊಂಡಿರಲ್ಲ, ಯಾರೋ ಕೇಳಿದಾರೆ. It really makes me so immense happy for being in Parichaya. It made a recap of my life and try to know about myself and what I have done and what I can do better. Absolutely. We are very glad to host you, sir. Thank you so much for coming. So like ವಸಿಷ್ಠರ ಜಾಸ್ತಿ ಬ್ರಾಹ್ಮಣ್. ಶ್ರೀನಾಥ್ ವಸಿಷ್ಠ ಅಂತ ಒಬ್ರು ಆಕ್ಟರ್ ಇದ್ರಪ್ಪ, ಈ ಪಾಪ ಪಾಂಡವ್ ಮಾಡಿದಾರೆ ಹೋಗ್ಬಿಟ್ಟು ತಲೆ ಕಟ್ಕೊಂಡು ಒಂದ್ಸತಿ. ಶ್ರೀನಾಥ್ ವಸಿಷ್ಠ ಅಂತ ಅವ್ರದವರು ನೀವು ಬಂದಿದ್ದೀರ ಆಡಿಷನ್, ಅದೇ ಗ್ರೇಟ್ ಅಂತ ಹೇಳ್ಬಿಟ್ಟಿದ್ರು ಅವರು. ಬಿಕಾಸ್ ಅವಾಗ ಆಡಿಷನ್ಸ್ ಎಲ್ಲ ಮಾಡ್ತಿದ್ರು, ನಮ್ಗೆ ಮಾಡಕ್ ಕೆಲಸ ಇರಲಿಲ್ಲ. ಆಡಿಷನ್ಸ್ ಹೋಗಿದೆ. ಬಟ್ ನಾವು ಸೊ ಎನಿಥಿಂಗ್ ಯುವರ್ ಪೇಂಟಿಂಗ್ ಯು ಶುಡ್ ಬಿ ಅವೇರ್ ಅಬೌಟ್ ಸೊಸೈಟಿ ಅಂತ ಹೇಳೋರು. ಯಾರೊಬ್ಬರು ಹಿಂಗೆ ವೈವ ಮಾಡ್ತಾರ ಗೊತ್ತಲ್ಲ, ಸೊಸೈಟಿ ವೆರಿ ಸೊಸೈಟಿ ಅಂತ ಪೇಂಟಿಂಗ್ ಅಲ್ಲಿ ಕೇಳ್ತಾರೆ. I am the part of the society. If I am there, society is there. Andre, this kind of people around me were really inspiring. Very inspiring. Lakshmi, okay na? Even, you know,